ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಬೊಂಬಾಟಾಗಿದ್ದೇನೆ. ಸೊ ಇನ್ನು 1K ಆದರೂ ಖುಷಿಯಲ್ಲೇ ಅದು ಹ್ಯಾಂಗ್ ಓವರಲ್ಲೇ ಇದ್ದೇನೆ. ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು ನನಗೆ. ಅಂದರೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ನನ್ನ ಹತ್ರ ಕೇಳ್ತಾನೆ ಇದ್ದರು, ಅಂಡರ್ ಹಿಜಾಬ್ ತೋರಿಸಿ ಅಂತ. ಹೇಗೆ ನೀವು ಅಂಡರ್ ಹಿಜಾಬ್ ಹಾಕ್ತೀರಾ, ಅದು ತೋರಿಸಿ ಅಂತ. ಸ್ವಲ್ಪ ಟೈಮ್ ತಗೊಂಡೆ, ಅಂದರೆ ನನಗೆ ವಿಡಿಯೋ ಮಾಡಲಿಕ್ಕೇ ಟೈಮ್ ಇರಲಿಲ್ಲ. ಇದು ಮಾಡಲಿಕ್ಕೆ ಅಂದರೆ ಸ್ವಲ್ಪ ಸಪ್ರೇಟ್ ಟೈಮು ಮತ್ತು ಎಲ್ಲ ಪೇಷನ್ಸ್ ಬೇಕು. ಸೊ ಹಾಗೆ ಹೇಗೆ ಇವತ್ತು ನಾನು ಹೇಗೆ ಅಂಡರ್ ಹಿಜಾಬ್ ಹಾಕ್ತೇನೆ, ಹೇಗೆ ನಾನು ಅಂಡರ್ ಒಳಗೆ ಹೇಗೆ ಶಾಲ್ ಕಟ್ತೇನೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಸೊ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತು, ಲೈಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಓಕೆ, ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ತುಂಬ ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ. ಸೊ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ಓಕೆ ಸ್ಟಾರ್ಟ್ ಮಾಡುವ ಅಂಡರ್ ಹಿಜಾಬ್ ಟ್ಯುಟೋರಿಯಲ್. ಸೊ ಸ್ಟಾರ್ಟ್ ಮಾಡುವ. ಓಕೆ, ಫಸ್ಟಿಗೆ ನಾನೊಂದು 4 ಟೈಪಲ್ಲಿ ಅಂಡರ್ ಹಿಜಾಬ್ ಕಟ್ತೇನೆ. ಸೊ ಹೇಗೆ ಅಂತ ನಾನು ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೇನೆ, ನೋಡಿ. ಓಕೆ, ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಸೊ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಕೂಡ ಮಾಡ್ತೇವೆ. ಸೊ ಸಪೋರ್ಟ್. ಫಸ್ಟ್ ಒನ್ ನೋಡಿ, ಶಾಲ್ ಕರೆಕ್ಟ್ ಒಂದೇ ರೀತಿ ಲೆಂತಲ್ಲಿ, ಫಸ್ಟ್ ಸೈಡ್ ಒಂದೇ ರೀತಿ ಲೆಂತಲ್ಲಿ ತಗೊಳ್ಬೇಕು. ಸೊ ತಗೊಂಡು ಹಿಂದೆಯಿಂದ ತಗೊಂಡು ಟ್ವಿಸ್ಟ್ ಮಾಡಿ, ಒಂದು ಆಚೆಗೆ ಒಂದು ಈಚೆಗೆ ಅಂತ ಟ್ವಿಸ್ಟ್ ಮಾಡಿ, ಕರೆಕ್ಟಾಗಿ ಶಾಲ್ ಟ್ವಿಸ್ಟ್ ಮಾಡಿ. ಸೊ ಇದ್ದಿದೆಯಲ್ಲ ಈಚೆ ಸೈಡ್ ಈಚೆ ಸೈಡಿದ್ದು ಫುಲ್ಲು ಹೀಗೆ ಓಕೆ, ಇದು ಈಚೆ ಸೈಡ್ ಹೀಗೆ ಬರ್ತದೆ. ಹೀಗೆ ಬಂದದನ್ನು ನೀವು ಇಲ್ಲಿ ಪಿನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲಿಗೆ ಹೀಗೆ ಉಂಟಲ್ಲ, ಇಲ್ಲಿಗೆ ಟಕ್ ಮಾಡ್ಬೋದು, ಹೀಗೆ ಒಳಗೆ ಟಕ್ ಮಾಡ್ಬೋದು. ಇನ್ನು ಬೇಕಂತ ಇಲ್ಲ, ಟಕ್ ಮಾಡಿದರೆ. ಮತ್ತು ನಾನು ಕ್ರಿಂಕಲ್ಡ್ ಶಾಲ್ ತಗೊಂಡಿದ್ದೇನೆ. ಈ ಶಾಲ್ ಉಂಟಲ್ಲ, ಇದು ಚೆನ್ನಾಗಿ ನಿಲ್ತದೆ. ನಾನೊಂದು 3 ಶಾಲ್ ತಗೊಂಡಿದ್ದೆ. ಸೊ ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಬೈ ಮಾಡ್ಬೋದು. ಇದು ಉಂಟಲ್ಲ ಕ್ರಿಂಕಲ್ಡ್ ಶಾಲ್, ನಾನು ತುಂಬ ಟೈಮಿಂದ ಇದೇ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ನಿಲ್ತದೆ. ಅಂಡರ್ ಹಿಜಾಬ್ ಕ್ಯಾಪ್ಗೆ ಉಂಟಲ್ಲ, ಚೆನ್ನಾಗಿ ನಿಲ್ತದೆ. ಒಂದು ಆಚೀಚೆ ಆಗೋದಿಲ್ಲ, ನಾವು ಮತ್ತೆ ಹಿಜಾಬ್ ಹಾಕಿದರೆ ಚೆನ್ನಾಗಿ ನಿಲ್ತದೆ. ಇದರಲ್ಲಿ 3 ಕಲರ್ಸ್ ಇತ್ತು, ಬ್ಲ್ಯಾಕ್ ಮತ್ತು ಒಂದು ಶಾಲ್. ತುಂಬ ಟೈಮ್ ಆಯಿತು ನಾನು ತಂದು, ಮತ್ತು ನಾನು ರಫ್ ಯೂಸ್ ಮಾಡ್ತಾ ಇರ್ತೇನೆ, ಮತ್ತು ಅಂಡರ್ ಹಿಜಾಬ್ಗೆ ಇದೇ ಕಟ್ತಾ ಇರ್ತೇನೆ, ನ್ಯೂಡ್ ಕಲರ್ ಅಲ್ಲ. ಸೊ ಬ್ಲ್ಯಾಕ್ ಶಾಲೆಲ್ಲ ಹಾಕಿದರೆ ಅಷ್ಟು ವಿಸಿಬಲ್ ಆಗಿರೋದಿಲ್ಲ. ನಾವಿಲ್ಲಾದರೆ ಬೇರೆ ಕಲರೆಲ್ಲ ಹಾಕಿದರೆ ತುಂಬ ವಿಸಿಬಲ್ ಆಗಿ ಕಾಣ್ತದೆ. ಸೊ ಇಲ್ಲದೊಂದು ಬ್ಲ್ಯಾಕ್, ಇಲ್ಲದ ನ್ಯೂಡ್ ಕಲರ್ ನೀವು ಅಂಡರ್ ಹಿಜಾಬ್ಗೆ ಹಾಕ್ಬೋದು. ಸೊ ಹಾಗೆ ನೋಡಿ. ಆಮೇಲೆ ಇದಕ್ಕೆ ಪಿನ್ ಏನು ಬೇಕಾಗಿಲ್ಲ, ಪಿನ್ ಬೇಕಿದ್ರೆ ನೀವು ಹಾಕ್ಬೋದು, ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂತಂದರೆ. ಟೈಟಾಗಿ ಒಂದು ಸೈಡ್ ಈ ಕಡೆಯಿಂದ ತಂದು ಮತ್ತೊಂದು ಕಡೆ ಈ ಕಡೆ ಇರ್ತದಲ್ಲ, ಸೊ ಇದು ಸ್ವಲ್ಪ ಇದು ಈ ಕಡೆ ಬಂದಲ್ಲ, ಸ್ವಲ್ಪ ಈ ಕಡೆ ಬಂದು ಇಲ್ಲಿ ಇದು ಟ್ವಿಸ್ಟ್ ಮಾಡಿ ಹೀಗೆ ಹಾಕ್ಬೋದು. ಚೆನ್ನಾಗಾಯ್ತಾ? ಸೊ ಚೆನ್ನಾಗಾಯ್ತಾ? ಈಗ ನೋಡಿ, ನಾನು ಹಿಜಾಬ್ ಹಾಕ್ತೇನೆ ಇದರೊಳಗೆ. ಇದು ನಾನೀಗ ವೆಸ್ಟರ್ನ್ ವೇರ್ ಎಲ್ಲ ಹಾಕಿದ್ದೇನಲ್ಲ. ಸೊ ವೆಸ್ಟರ್ನ್ ವೇರ್ನಿಗೆಲ್ಲ ಫ್ಯಾನ್ ಆಫ್ ಮಾಡುವ, ಸರಿಯಾಗಿ ನಿಲ್ಲುತ್ತಿಲ್ಲ. ವೆಸ್ಟರ್ನ್ ವೇರಿಗೆಲ್ಲ ಚೆನ್ನಾಗಿ ಕಾಣ್ತದೆ, ತುಂಬ ವ್ಯಾಲ್ಯೂಮ್ ಕೊಡ್ತದೆ. ನಿಮ್ಮ ಶಾಲ್ಗೆ, ಹಿಜಾಬ್ಗೆ ಉಂಟಲ್ಲ ವ್ಯಾಲ್ಯೂಮ್ ಕೊಡ್ತದೆ. ಸೊ ಹಾಗೆ ಈಗ ಇದಕ್ಕೆ ಶಾಲ್ ನೀವು ಯಾವ್ದು ಬೇಕಾದರೂ ಅದು ಹಾಕ್ಕೋಬೋದು. ಓಕೆ, ನೋಡಿ ಹೇಗೆ ಬೇಕೋ ಹಾಗೆ ಸಿಂಪಲಾಗಿ ಹಾಕ್ಕೊಳ್ಬೋದು. ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಬಂದಿದೆ. ಸೊ ನೋಡಿ, ಇಷ್ಟು ಹೀಗೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಅಂಡರ್ ಹಿಜಾಬ್ ಹೇಗೆ ಹಾಕ್ತೇನೆ ಅಂತೆ. ನಾನೊಂದು 4-5 ಟೈಪಲ್ಲಿ ಹಿಜಾಬ್ ಕಟ್ತೇನೆ, ಅಂಡರ್ ಹಿಜಾಬು. ಸೊ ನನ್ನ ಮೂಡ್ ಪ್ರಕಾರ, ನನಗೆ ಅರ್ಜೆಂಟಲ್ಲಿ ಎಲ್ಲಿಯಾದರೂ ಹೋಗ್ಲಿಕ್ಕಿದ್ರೆ ಫಟಾಫಟ ಅಂತ ಕಟ್ಕೊಂಡು ಹೋಗ್ತೇನೆ. ಇಲ್ಲ ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಬೇಕು, ಹಿಜಾಬ್ ಒಳ್ಳೆ ವಾಲ್ಯೂಮ್ ಬರಬೇಕಂದ್ರೆ ಸ್ವಲ್ಪ ಇನ್ನೂ ಕೂಡ ಟೈಮ್ ತಗೊಳ್ತೇನೆ. ಸೊ ಹಾಗೆ ಇವಾಗ ಈ ಕಡೆ ಲೆಂತ್ ಇದೆಯಲ್ಲ, ಇದು ಶಾರ್ಟ್ ಮಾಡ್ಕೊಂಡಿದ್ದೇನೆ, ಇದು ಲೆಂತಿ ಆಗಿದೆ. ಸೊ ಇದನ್ನು
ಫುಲ್ ಬ್ಯಾಕ್ ನಾವು ಈಗ ನಮ್ಮ ಹೇರ್ ಬನ್ ಹಾಕ್ತೇವಲ್ಲ, ಸೊ ಅಲ್ಲಿಗೆ ಇದು ಮಾಡಿ ಹೀಗೆ ಒಂದು ರೌಂಡ್ ಮಾಡಿ ಇಲ್ಲಿ ಹೀಗೆ ಟಕ್ ಮಾಡಬೇಕು. ಸೊ ನಾನು ಆದಷ್ಟು ಪಿನ್ ಯೂಸ್ ಮಾಡ್ತಾ ಇಲ್ಲ, ನೀವು ಬೇಕಾದರೆ ಪಿನ್ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಹಾಗೆಯೇ ಫುಲ್ಲು, ಅಂದರೆ ಒಬ್ಬೊಬ್ಬರಿಗೆ ಇಲ್ಲಿ ವಾಲ್ಯೂಮ್ ಇರೋದು ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಒಂದೊಂದು ಸಲ ಇಲ್ಲಿ ವಾಲ್ಯೂಮ್ ಅಷ್ಟು ಇಷ್ಟ ಆಗೋದಿಲ್ಲ, ಬ್ಯಾಕ್ ಫುಲ್ ವಾಲ್ಯೂಮ್ ಹಿಜಾಬ್ಗೆ ತುಂಬ ಇಷ್ಟ ಆಗ್ತದೆ. ಸೊ ಹಾಗೆ ಬೇಕಾದರೆ ನೀವು ಇನ್ನೊಂದು ಶಾಲ್ ಕೂಡ ಯೂಸ್ ಮಾಡ್ಬೋದು, ನಾನು ಮಾಡೋದಿಲ್ಲ, ಒಂದೇ ಮಾಡ್ತೇನೆ. ಸೊ ಹೀಗೆ ಓಕೆ, ಹೀಗೆ ಫುಲ್ಲು ಹಿಂದಿಗೆ ಫುಲ್ಲು ಅಂದರೆ ಫುಲ್ಲು ಹಿಂದಿಗೆ ಸುತ್ತಿ ಒಂದು ಹಿಜಾಬ್. ಇದು ಸೆಕೆಂಡ್ ಒನ್ ನೋಡಿ, ಶಾಲ್ ಹೀಗೆ ಹಾಕ್ಕೊಳ್ತೇನೆ ನೋಡಿ. ಫುಲ್ಲು ಫ್ರಂಟಲ್ಲಿ ಯಾವುದೇ ಥರ ಒಂದು ವ್ಯಾಲ್ಯೂಮ್ ಅಷ್ಟಿಲ್ಲ, ಉಂಟು, ಆದರೆ ಹಿಂದಗಡೆ ತುಂಬ ಜಾಸ್ತಿ ಇದೆ ನೋಡಿ, ಕಾಂತದಂತ ಹೋಪ್ ಇಟ್ಕೊಂಡಿದ್ದೇನೆ. ಸೊ ನೋಡಿ, ಹಿಂದುಗಡೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಮ್ ಇದೆ. ಸೊ ನಾನು ಬೇಗ ಮಾಡ್ತೇನೆ, ತುಂಬ ಡ್ರ್ಯಾಗಿನ್ ಮಾಡೋದಿಲ್ಲ. ಸೊ ಥರ್ಡ್ ಒನ್ ಕರೆಕ್ಟಾಗಿದೆ, ಲೆಂತಿನೇ ಇಲ್ಲ, ಒಂದು ಶಾರ್ಟಿಗೆ ಇಲ್ಲ, ಕರೆಕ್ಟ್ ತಗೊಂಡಿದ್ದೇನೆ ನೋಡಿ. ಸೊ ಈಗ ಹಿಂದ್ಗಡೆ ಹೀಗೆ ಫೋಲ್ಡ್ ಮಾಡಿ, ಇದೆಲ್ಲ ಒಂದೇ ಟೈಪ್ ಆಯಿತಾ, ಫುಲ್ ಫೋಲ್ಡ್ ಹೀಗೆ ಮಾಡೋದು ಒಂದೇ ಟೈಪು. ಫೋಲ್ಡ್ ಮಾಡಿ ಫುಲ್ ಹೀಗೆ ತೆಕ್ಕೊಂಡು, ಸ್ವಲ್ಪ ಹೀಗೆ ತೆಕ್ಕೊಂಡು, ಇದು ಫುಲ್ಲು ಈ ಕಡೆ ನೋಡಿ, ಇದು ಫುಲ್ಲು ಕಿವಿ ಹತ್ತಿರ ಬರಬೇಕು. ಹೀಗೆ ಮಾಡಿ ಫುಲ್ಲು ಕ್ರಾಸ್ ಹೋಗ್ತೇನೆ. ಓಕೆ, ಮತ್ತು ಇದು ಕೂಡ ಹಾಗೆಯೇ ಫುಲ್ಲು ತೆಕ್ಕೊಂಡು ಫುಲ್ಲು ಕ್ರಾಸ್ ಹೋಗ್ತೇನೆ. ಸೊ ಇದು ಫ್ರಂಟ್ ಯಾರಿಗೆಲ್ಲ ವ್ಯಾಲ್ಯೂಮ್ ಬೇಕಾಗ್ತದೆ, ಸೊ ಅವರು ಫ್ರಂಟ್ ವ್ಯಾಲ್ಯೂಮ್ ಇಷ್ಟ ಅಂತ ಹಿಜಾಬ್ಗೆ ಆದವರು ಫುಲ್ ಹೀಗೆ ಕಟ್ಬೋದು ನೋಡಿ. ಇದು ಫುಲ್ ಫ್ರಂಟ್ ವ್ಯಾಲ್ಯೂಮ್ ಬರ್ತದೆ ನಮಗೆ. ನೋಡಿ, ಫ್ರಂಟ್ ಸ್ವಲ್ಪ ವ್ಯಾಲ್ಯೂಮ್ ಬೇಕಂತ ಇದ್ದವರು ಸೊ ಹೀಗೆ ಕಟ್ಬೋದು, ಹಿಜಾಬ್ ಹೀಗೆ ಹಾಕ್ಕೊಳ್ಬೋದು ನೋಡಿ. ನಾನು ಹಿಜಾಬ್ ಸ್ಟೈಲ್ ಬೇರೆ ಮಾಡಿ ತೋರಿಸ್ತಾ ಇಲ್ಲ, ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಹೇಗೆ ಮಾಡ್ತೇನೆ ಅಂದರೆ, ಇದು ಸ್ವಲ್ಪ ಅಂದರೆ ಬೇರೆ ಟೈಪಲ್ಲಿ ತೋರಿಸ್ಬೇಕು. ಸೊ ಹಾಗೆ ಒಳಗಡೆ ಒಂದು ಶಾಲ್ ಹಾಕ್ಕೊಂಡಿದ್ದೇನೆ. ಫೋರ್ತ್ ಒನ್ ನೋಡಿ, ಈ ಥರ ಫಸ್ಟಿಗೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ನೋಡಿ, ಒಂದೇ ಲೆಕ್ಕ ಉಂಟು, ಎರಡು ಸೈಡ್ ಕೂಡ ಒಂದೇ ರೀತಿ ಇದೆ. ಈ ಥರ ಇಟ್ಕೊಂಡು ಇದು ಈ ಥರ ಓಕೆ, ಈ ಥರ ಬರಬೇಕು. ಸೊ ಈ ಥರ ಬಂದು ಇದು ಹೀಗೆ ಮಾಡಿ ಇಲ್ಲೇ ಹೀಗೆ ನಾಟ್ ಹಾಕಬೇಕು. ಕಾಣ್ತಿದ್ಯಾ, ನಾಟ್ ಹಾಕ್ತಿದ್ದೆ ನಾನು. ಸೊ ನಿಮಗೆ ಕಾಣ್ತಿದ್ಯಾ ಅಂದ್ಕೊಂಡಿದ್ದೇನೆ. ಈ ಥರ ಹಿಜಾಬ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ. ಸೊ ಇದನ್ನು ಹಿಂದಕ್ಕೆ ಹಾಕ್ಕೊಳ್ತೇನೆ. ಸೊ ಈಗ ನೋಡಿ, ಹೀಗೆ ಸ್ವಲ್ಪ ಮೇಲೆ ಕಟ್ಟಬೇಕು. ಹೀಗೆ ನೀವು ಹಿಜಾಬ್ ಹಾಕೋದು, ಅಂಡರ್ ಕ್ಯಾಪ್ ಹಾಕೋದಾದರೆ ಇದು ಸ್ವಲ್ಪ ಮೇಲೆ ಇಟ್ಟರೆ ಆಯಿತು. ಚೆನ್ನಾಗಿದೆಯಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆಯಾ? ಸೊ ಇಷ್ಟೇ ಇವತ್ತಿನ ಅಂಡರ್ ಹಿಜಾಬ್ ಟ್ಯುಟೋರಿಯಲ್. ತುಂಬ ಕೇಳ್ತಿದ್ರು, ರಿಕ್ವೆಸ್ಟ್ ಮಾಡ್ತಿದ್ರು. ಸೊ ಹಾಗೆ ನಾನು ಈ ಅಂಡರ್ ಹಿಜಾಬ್ ಹೇಗೆ ಕಟ್ಟೋದಂತ ಒಂದು ಟ್ಯುಟೋರಿಯಲ್ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್. Keep watching guys. Thank you for watching.